ಮೇಡಮ್ ಇದನ್ನ ತಗೊಂಡು ಒಂದು ಫೇಕ್ ಕೊಡ್ತೀನಿ ಅಂತ ಹೇಳಿದ್ರು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಕಿಲಾಡಿ ಸಂತು ದಾವಣಗೆರೆ ಹುಡುಗ. ನಿಮ್ಮ ಹುಡುಗ ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟು ಭಾಳ ದಿನ ಆಗಿತ್ತು, ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇಲ್ಲಿವರೆಗೂ ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟಿದ್ದಕ್ಕೆ ಯಾಕೆ ಏನು ಅಂತಂತಂದು ನನಗೂ ಕೂಡ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಹಿಂದೆ ಕಳೆದಿರೋ ದಿನಗಳ ಬಗ್ಗೆ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಅಂತಂದೇಳಿ ಮುಂದೆ ಬರುವಂತ ದಿನಗಳಿಗೆ ಏನ್ ಮಾಡ್ಬೇಕಂತ ಯೋಚನೆ ಮಾಡಿ ಇಲ್ಲಿಂದ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಈ ಸ್ಟಾರ್ಟ್ ಹೊಸದೇನಲ್ಲ, ಅದೇ ಸಗುಣಿ ಹೊಡೆದ್ರಿಂದಾನೆ. ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ನಾವು ಬಂದ್ ದಾರಿ ಮಾತ್ರ ಯಾವ್ದೇ ಕಾರಣಕ್ಕೂ ಮರೆಯಕ್ ಹೋಗ್ಬಾರ್ದು. ಅದಕ್ಕೆ ನಾನು ಈ ದಾರಿ ಮಾತ್ರ ಯಾವ್ದೇ ಕಾರಣಕ್ಕೂ ಮರೆಯಲ್ಲ. ಸಗುಣೆಲ್ಲ ಹೊಡೆದಾದ್ಮೇಲೆ ಆಕಳುಗಿಲ್ ತಿಂಡಿ ಎಲ್ಲ ಇಟ್ಬಿಟ್ಟು ತಿಂಡಿ ಅಲ್ವಾ, ಅಲ್ಲಿಂದ ಹೊಲಕ್ಕೆ ಬಂದು ಮೋಟರ್ ಆನ್ ಮಾಡಿಬಿಟ್ಟು ಮತ್ತೆ ಮನೆಗೆ ಬಂದೆ. ನಮ್ಮ ಮಮ್ಮಿ ಇವತ್ತು ಊರಿಗೆ ಹೋಗಿತ್ತು, ಸೊ ಅದಕ್ಕಾಗಿ ತಿಂಡಿ ನಾವೇ ಮಾಡಬೇಕಾಗಿತ್ತು. ಸೊ ತಿಂಡಿ ಏನಪ್ಪ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಸಡನ್ ಆಗಿ ನೆನಪಿ ಬಂದಿದೆ ಟೊಮಟೊ ಬಾತು. ಟೊಮಟೊ ಬಾತಿಗೆ ಏನಾಗಿಲ್ಲ, ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಹೆಚ್ಕೊಂಡು 1 by 1 ಹಾಕಿ ಗೂರಾಡಿ ನೀರು ಹಾಕಿ ವಿಜಿಲ್ ಹೊಡಿಸಿದೆ. ಅಷ್ಟೊತ್ತಿಗೆ ಟೊಮಟೊ ಬಾತ್ ರೆಡಿ ಆಗ್ಬಿಡ್ತು. ಟೊಮಟೊ ಬಾತ್ ತಿಂದ್ಬಿಟ್ಟು ಸೀದಾ ಬಂದೆ ದಾವಣಗೆರೆಗೆ. ಇನ್ನೇನ್ 5:14 ಹತ್ರ ಬಂತಂದ್ರೆ ನಾನು ನಮ್ಮ ಹುಡುಗ ಒಂದು ಹುಡುಗಿ ಪ್ರಪೋಸ್ ಮಾಡಕ್ಕಂತಂದು ಎಕ್ಸ್ಕ್ಲೂಸಿವ್ ಹೋದ್ವಿ. ಇಷ್ಟು ಈಸಿಯಾಗಿ ನಮ್ ಕೆಲಸ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಕೊನೆಗೂ ಪ್ರಪೋಸ್ ಮಾಡೇ ಬಿಟ್ಟೆ. ನಮ್ ಬೇಬಿಗೆ ಒಂದು ಟಾಟಾ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಎಕ್ಸ್ಕ್ಲೂಸಿವ್ ಒಳಗಡೆ ಹೋದ್ವಿ. ಏನಕ್ಕಂತೀರಾ, ಜ್ಯುವೆಲರಿ ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ. ಜ್ಯುವೆಲರಿ ಬಂದಿದ್ದಾನೆ. ಜ್ಯುವೆಲರಿ ಒಂದು ಬಂಗಾರ 1.80 ಆರ್ಟಿಫಿಷಿಯಲ್ ಮೇಡಮ್, ಇದನ್ನ ಆರ್ಟಿಫಿಷಿಯಲ್. ಅವರು ಇದನ್ನ ತಗೊಂಡು ಒಂದು ಫೇಕ್ ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಹೆಂಡತಿಗೆ ಆಗಂತ ಏನಾದ್ರು ನೋಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.